ಕರ್ನಾಟಕ ಅಸೆಂಬ್ಲಿಯಲ್ಲಿ ವೈಟ್ ಪೇಪರ್ ಇಡ್ತಾ ಇದ್ದೀವಿ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಯಾಕಂದ್ರೆ ಕೇಂದ್ರದಿಂದ ನಮಗೆ ದುಡ್ಡು ಸಿಕ್ಕಿಲ್ಲ, ಅದನ್ನ ಖಾಲಿ ಪೇಪರ್ ಅಂತ ತಾನೇ ನಾವು ತೋರಿಸಬೇಕು. ಹೀಗಾಗಿ ಬಿಳಿ ಹಾಳೆ ಇಡ್ತೀವಿ ನಾವು ಕರ್ನಾಟಕದ ಅಸೆಂಬ್ಲಿನಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ನೀರಾವರಿ ಯೋಜನೆಗೆ 5,000 ಕೋಟಿ ನಿಗದಿ ಮಾಡಿದ್ದೀವಿ ಅಂದ್ರೆ ಬಿಡುಗಡೆ ಮಾಡಿದ್ರ ಇಲ್ವಲ್ಲ? ನಿರ್ಮಲಾ ಸೀತಾರಾಮನ್ ಬಿಡಿಗಾಸು ಕೊಟ್ಟಿಲ್ಲ. ಬಿಜೆಪಿಯ ಸಂಸದರಿಗೆ ನಾಚಿಕೆ ಆಗಬೇಕು, ಡಿಕೆ ಸುರೇಶ್ಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ನಾವು ವೈಟ್ ಪೇಪರ್ ಇಡ್ತೀವಿ ಅಸೆಂಬ್ಲಿನಲ್ಲಿ ಅಂತಿದ್ದಾರೆ. 16ನೇ ತಾರೀಕು ಬಜೆಟ್ ಮಂಡನೆ ಆಗಬೇಕು ರಾಜ್ಯದಲ್ಲಿ. ಅವರು ಸುಳ್ಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವೇನು ಸತ್ಯಾಂಶ ಕೊಟ್ಟಿದೀವಿ, ನಾವು ಏನ್ ಸತ್ಯ ಅಂತ ಹೇಳ್ತಾ ಇದೀವಿ. ಕರ್ನಾಟಕದಲ್ಲಿ ಅಸೆಂಬ್ಲಿಯಲ್ಲಿ ಅವ್ರು ಬಿಳಿ ಪೇಪರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಳಿ ಪೇಪರ್ನೇ ಇಡ್ತಾ ಇದೀವಿ. ರಾಜ್ಯದ ಪ್ರತಿಯೊಬ್ಬ ಬಡವನು ಕೂಡ ಹೊಟ್ಟೆ ಮೇಲೆ ಬಡಿತಾ ಇದ್ದಾರೆ. ಇದನ್ನ ನಾವು ಸಹಿಸಿಕೊಂಡು ಇರಕ್ಕಾಗಲ್ಲ. ನಮ್ಮ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಗೆ ಏನ್ ಸಿಗ್ಬೇಕು, ಅಭಿವೃದ್ಧಿಗೆ ಏನ್ ಸಿಗ್ಬೇಕು, ಅವ್ರ ಪರ ನಿಂತ್ಕೊಂಡು ನಾವು ಹೋರಾಟ ಮಾಡೇ ಮಾಡ್ತೀವಿ. ಬಜೆಟ್ ಬುಕ್ ನಾನ್ ತಯಾರು ಮಾಡಿರ್ಲಿಲ್ಲ. ಬಜೆಟ್ ಬುಕ್ ಕೇಂದ್ರ ಸರ್ಕಾರ ತಯಾರು ಮಾಡಿತ್ತು. ನಮ್ಮ ನೀರಾವರಿಗೆ 5,300 ಕೋಟಿ ಕೊಡ್ತೀನಿ ಅಂತ ಹೇಳಿತ್ತು, ಕೊಟ್ರ. ಫೈನಾನ್ಸ್ ಕಮಿಷನ್ ಅವರು ಬೆಂಗಳೂರು ಸಿಟಿಗೆ ಬೇರೆ ಬೇರೆ ಕಡೆ 5,000 6,000 ಕೋಟಿ ಕೊಡ್ತೀವಿ ಅಂತ ರೆಕಮೆಂಡ್ ಮಾಡಿದ್ರು, ಅದನ್ನ ಕೊಟ್ರ. ಸಿಂಪಲ್. ಬರಗಾಲಕ್ಕೆ ಅವ್ರು ದುಡ್ಡು ಕೊಡಬೇಕಾಗಿತ್ತೋ ಇಲ್ಲೋ? ಕೃಷ್ಣ ಬೈರೇಗೌಡರು, ಸಿಎಂ ಎಲ್ಲ ಬಂದು ರೆಪ್ರೆಸೆಂಟೇಷನ್ ಕೊಟ್ರು, ಟೀಮ್ ಬಂತು. ಬರಗಾಲ ಆಗಿರೋದು ನಿಜ ತಾನೆ, ₹1 ಕೊಟ್ಟಿಲ್ಲ. ಇದಕ್ಕಿನ್ನ ಇನ್ನೇನ್ ಬೇಕು? ಒಂದು ಬಿಡುಗಾಸು ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಅದನ್ನ ಮುಖ್ಯಮಂತ್ರಿಗಳು ಏನ್ ಅಸೆಂಬ್ಲಿಲಿ ಏನ್ ಕೊಡಬೇಕು ಅದನ್ನ ಕಂಪ್ಲೀಟ್ ನಾವು ನಮ್ಮ MLAಗಳು MP ಗಳು ಬಂದು ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ರಲ್ಲ, ಬಿಜೆಪಿ MP ಗಳಿಗೆ ನಾಚಿಕೆ ಆಗ್ಬೇಕು. ಆ ಸೂರ್ಯ ಮಾತಾಡ್ತಿದ್ದ ನೋಡ್ಬೇಕಾಯ್ತು ಪಾರ್ಲಿಮೆಂಟ್ ಅಲ್ಲಿ. ಏನು ಒಂದ್ ಸೈಡ್ ಡಿಕೆ ಸುರೇಶ್ಗೆ ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ಡಿಕೆ ಸುರೇಶ್ ಮಾತಾಡಬೇಕು ಅಂತ ಹೋಗಿದ್ರು ಪಾರ್ಲಿಮೆಂಟ್ ಅಲ್ಲಿ, ಇರೋರೊಬ್ರು ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಅವ್ನ ಕೈಯಲ್ಲಿ ಮಾತಾಡಿಸ್ಬಿಟ್ಟು ಪಾರ್ಲಿಮೆಂಟ್ ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಈ ರೀತಿ ಅನ್ಯಾಯನ ಮಾಡ್ತಾ ಇದ್ದಾರೆ. ನಮ್ ಧ್ವನಿನ ಮುಚ್ಚಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.